ಸೊ ಭಾವನಾ ರಾವ್ ಅವರು ಒಂದು ಅದ್ಭುತವಾದ ಕಾನ್ಸೆಪ್ಟ್ ಇರುವಂಥ ಚಿತ್ರನ ಒಪ್ಕೊಂಡಿರುವಂಥದ್ದು. ಚಿತ್ರದ ಹೆಸರು ದಿ ಗರ್ಲ್. ದಿ ಗರ್ಲ್ ಸಿನಿಮಾ ಒಂದು ರೀತಿ ಇಂಗ್ಲೀಷ್ ಟೈಟ್ಲು. ಸೊ ಇಂಗ್ಲೀಷ್ ಫಿಲ್ಮ್ ಥರನೇ ನಿಮಗೆ ಅದು ಫೀಲ್ ಕೊಡುತ್ತೆ. ಚಿತ್ರದ ಪೋಸ್ಟರ್ ನೋಡಿದಾಗ ಒಂದು ಕಡೆ ನೆಗೆಟಿವ್, ಇನ್ನೊಂದು ಕಡೆ ಪಾಸಿಟಿವ್. ಆ ಥರದ ಕಾಸ್ಟ್ಯೂಮಲ್ಲಿ ಭಾವನಾ ಅವರು ಎರಡು ಥರದ ಶೇಡ್ನ ಪಾತ್ರ ಮಾಡಿರುವಂಥದ್ದು ಇಲ್ಲಿ. ಸೊ ಅದರ ನಿಮಗೆ ಅದನ್ನು ನೋಡಿದಾಗ ಗೊತ್ತಾಗುತ್ತೆ. ಈ ವಿಡಿಯೋದ ಕೊನೆಯಲ್ಲಿ ಆ ಪೋಸ್ಟರ್ನ ಹಾಕಿರ್ತೀನಿ ನೋಡಿ, ಚೆನ್ನಾಗಿರುತ್ತೆ. ಸೊ ಅದು ಚೆನ್ನಾಗಿದೆ ಆ ಪೋಸ್ಟ್ರು. ಸೊ ಈ ಸಿನಿಮಾಗೆ ಸಂಬಂಧಪಟ್ಟಂಗೆ ಇನ್ನಷ್ಟು ಮಾತಾಡೋದಾದರೆ, ಇದು ಗಿರೀಶ್ ಪಿ ನಾಯರ್ ಅವರ ಒಂದು ನಿರ್ದೇಶನದ ಸಿನಿಮಾ. ಇವರಿಗೆ ಇದು ಮೊದಲ ಸಿನಿಮಾ. ಸೊ ಶಾರ್ಟ್ ಫಿಲ್ಮ್ ಎಲ್ಲ ಮಾಡಿದ್ದಾರೆ. ಸೊ ಇದು ಮೊದಲ ಸಿನಿಮಾ. ಈ ಒಂದು ಒಳ್ಳೆ ಕಥೆಯನ್ನು ಇಟ್ಕೊಂಡು ಡೈರೆಕ್ಟರ್ ಪಿ ನಾಯರ್ ಅಥವಾ ಗಿರೀಶ್ ಪಿ ನಾಯರ್ ಅವರು ಭಾವನಾ ಹತ್ರ ಹೋಗ್ತಾರೆ. ಹೋಗಿ ಕತೆ ಹೇಳ್ತಾರೆ. ಕತೆ ಹೇಳಿದಾಗ ಭಾವನಾ ಅವರು ಒಂದೇ ಟೈಮಲ್ಲಿ ಕತೆ ಕೇಳಿ ಕಥೆಯನ್ನು ಒಪ್ಪಿಕೊಂಡು ಸಿನಿಮಾ ಮಾಡಲಿಕ್ಕೆ ರೆಡಿಯಾಗಿರುವಂಥದ್ದು. ಈ ಸಿನಿಮಾದ ಶೂಟಿಂಗ್ ಏನಿದೆ, ಇನ್ನೇನು ಇದೇ ತಿಂಗಳು ಮೇ 4ನೇ ತಾರೀಕು ಚಿತ್ರದ ಚಿತ್ರೀಕರಣ ಶುರು ಆಗುತ್ತೆ. ಸೊ ಅಲ್ಲಿಂದ ಒಂದೇ ಸ್ಟ್ರೆಚ್ಚಲ್ಲೇ 20ರಿಂದ 25 ದಿನ ಈ ಚಿತ್ರದ ಶೂಟಿಂಗ್ ಪ್ಲ್ಯಾನ್ ಆಗಿರುವಂಥದ್ದು. ಇದೇ ವರ್ಷ ಅಂದರೆ 2026 ಈ ಚಿತ್ರವನ್ನು ರಿಲೀಸ್ ಮಾಡಬೇಕು ಅನ್ನುವಂಥ ಪ್ಲ್ಯಾನ್ ಇರುವಂಥದ್ದು. ಸೊ ಆ ನಿಟ್ಟಿನಲ್ಲಿ ಎಲ್ಲವೂ ತಯಾರಿ ಆಗಿದೆ. ಸೊ ಶೂಟಿಂಗ್ ಹೋಗ್ತಾ ಇದೆ ಸಿನಿಮಾ ತಂಡ. ಈ ಚಿತ್ರದಲ್ಲಿ ಇನ್ನೊಂದು ಏನಂತಂದರೆ, ಭಾವನಾ ಅವರು ಎರಡು ರೀತಿ ಮಾಡ್ತಿರುವ ಪಾತ್ರ. ಸೊ ಎರಡೂ ಒಂದು ರೀತಿ ಚಾಲೆಂಜಿಂಗ್ ರೋಲ್ಗಳೇ. ಅದನ್ನು ಹೇಳ್ಕೊಂಡಿರುವಂಥ ಭಾವನಾ ಅವರು ಸೊ ಇಡೀ ಚಿತ್ರದ ಬಗ್ಗೆ ಒಂದು ಕುತೂಹಲದಲ್ಲಿದ್ದಾರೆ. ಫಸ್ಟ್ ಟೈಮ್ ಮಹಿಳಾ ಪ್ರಧಾನ ಚಿತ್ರ ಅವರ ಜೀವನದಲ್ಲಿ. ಸೊ ತಮ್ಮ ಮೇಲೆ ಒಂದು ಚಿತ್ರ ರೆಡಿ ಆಗ್ತಾ ಇದೆ. ಅದು ತುಂಬ ಖುಷಿ ಕೊಟ್ಟಂಥ ಚಿತ್ರ. ಕತೆ ಕೇಳಿದ ತಕ್ಷಣ ಒಪ್ಕೊಂಡಂಥ ಚಿತ್ರ ಅಂತ ಹೇಳ್ತಾ ಅವರು ತಮ್ಮ ಖುಷಿಯನ್ನು ತಮ್ಮದೇ ಆದ ರೀತಿಯಲ್ಲಿ ಹೇಳ್ಕೊತಾರೆ. ಒಂದು ಒಳ್ಳೆ ಕತೆ ಮಾಡ್ತಿದ್ದೀನಿ ಅನ್ನುವಂಥದ್ದು. ಸೊ ಇದೇ ವರ್ಷ ಬರ್ತಾ ಇದೆ ಅನ್ನುವಂಥದ್ದು ಕೂಡ ಅವರಿಗೆ ಖುಷಿ ಕೊಟ್ಟಂಥ ವಿಚಾರ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ಕೊನೆ ಮಾತು ಏನಂತಂದರೆ, ಈ ಪೋಸ್ಟರ್ಗಳನ್ನು ನೋಡಿದಾಗ ಇಲ್ಲಿ ಇವರು ವಿಲನ್ನ ಹೀರೋಯಿನ್ನ ಅನ್ನುವಂಥ ಪ್ರಶ್ನೆ ಬರುತ್ತೆ. ಸೊ ಆ ಪ್ರಶ್ನೆಗೆ ಉತ್ತರ ಅವ್ರದ್ದು ಏನಂತಂದರೆ, ತೆರೆ ಮೇಲೆ ನೋಡಿ ಅನ್ನುವಂಥದ್ದು. ಸೊ ಇಷ್ಟು ಈ ಸಿನಿಮಾಕ್ಕೆ ಸಂಬಂಧಪಟ್ಟದ್ದು. ಸೊ ಉಳಿದಂತೆ ಅಪ್ಡೇಟ್ ಮಾಡ್ತೀನಿ ಅಂತ ಹೇಳ್ತಾ ಈ ವಿಡಿಯೋ ನೋಡೋ ಪ್ರತಿಯೊಬ್ಬರಿಗೂ ಧನ್ಯವಾದಗಳು.